ಐಪಿಎಲ್ 2026 ಅಲ್ಲಿ ಆರ್ಸಿಬಿಯ ಅಪ್ಡೇಟ್ ಮತ್ತು ಸಿಎಸ್ಕೆಯ ಅಪ್ಡೇಟ್ ಮತ್ತು ಕೆಕೆಆರ್ ಟೀಮ್ ನ ಅಪ್ಡೇಟ್, ಫೈನಲಿ ಕೆಎಲ್ ರಾಹುಲ್ ಅವರ ಬಗ್ಗೆ ಬಿಗ್ ಸರ್ಪ್ರೈಸಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಕೊಡ್ತಾ ಇರ್ತೀನಿ. ಸೊ ಬೇಗ 30K ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿ ಗುರು. ಫಸ್ಟ್ ಅಪ್ಡೇಟ್ ವಿರಾಟ್ ಮತ್ತು ರೋಹಿತ್ ಅವರ ಬಗ್ಗೆ ಸೂಪರ್ ಅಪ್ಡೇಟ್ ಬರ್ತಾ ಇದೆ. ಫಸ್ಟ್ ಅಪ್ಡೇಟ್, ವಿರಾಟ್ ಕೊಹ್ಲಿ ಅವರು ಲಂಡನ್ ನಿಂದ ಇವತ್ತು ಡೆಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಡೆಲ್ಲಿಗೆ ಎಂಟ್ರಿ ಕೊಟ್ಟ ಮೇಲೆ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಅನ್ನು ಸ್ಪೆಂಡ್ ಮಾಡಿ ಅವರು ಸ್ಟ್ರೈಟ್ ಅವೇ ಆಸ್ಟ್ರೇಲಿಯಾಕ್ಕೆ ಫ್ಲೈ ಆಗಲಿದ್ದಾರೆ ಆ ಒಂದು ODI ಸೀರೀಸ್ ಗೋಸ್ಕರ. ಸೊ ಸಾಕಷ್ಟು ವಿರಾಟ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಅವರ ಬ್ಯಾಟಿಂಗ್ ಗೋಸ್ಕರ. ವಿರಾಟ್ ಬ್ಯಾಟಿಂಗ್ ಆಡಿದ್ದು ಅದು ಲಾಸ್ಟ್ ಐಪಿಎಲ್ 2025 ಫೈನಲ್ ಮ್ಯಾಚ್ ಅಲ್ಲಿ ನೋಡಿದ್ದೆ ಲಾಸ್ಟ್. ಸೊ ಆಮೇಲೆ ವಿರಾಟ್ ಬ್ಯಾಟಿಂಗ್ ನೋಡಿಲ್ಲ. ಸೊ ಕಾಂಟ್ ವೇಟ್ ಸಾಕಷ್ಟು ವಿರಾಟ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಅವರ ಬ್ಯಾಟಿಂಗ್ ಗೋಸ್ಕರ. ಸೊ ಈ ಒಂದು 3 ODI ಮ್ಯಾಚ್ ಅಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ ವಿರಾಟ್ ಮೇಲೆ. ಅಟ್ಲೀಸ್ಟ್ 3 ಮ್ಯಾಚ್ ಅಲ್ಲಿ 2 ಸೆಂಚುರಿ ಬರುತ್ತೆ ಅಂತೇಳಿ. ಬಟ್ ನೋಡಬೇಕು ವಿರಾಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ರೋಹಿತ್ ಶರ್ಮರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬರ್ತದೆ. ರೋಹಿತ್ ನಿನ್ನೆ ನೈಟ್ ವರೆಗೂ ನೆಟ್ ನಲ್ಲಿ ಸಾಕಷ್ಟು ಬ್ಯಾಟಿಂಗ್ ಪ್ರಾಕ್ಟೀಸ್ ನ ಮಾಡಿದ್ದಾರೆ. ಬಟ್ ಈ ಒಂದು ಸೀರೀಸ್ ರೋಹಿತ್ಗೆ ವೆರಿ ಇಂಪಾರ್ಟೆಂಟ್ ಸೀರೀಸ್. ದ ಬಿಗ್ ಕ್ವಶನ್ ಅಪ್ ಅಂದ್ರೆ ಏನು, ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಇಂದ ಎಲ್ಲಾ ಕಾಂಟ್ರವರ್ಸಿಗೆ ಆನ್ಸರ್ ಮಾತ್ರ ಅಂತ ಒಂದು ಬಿಗ್ ಕ್ವಶನ್. ಆ ಕ್ವಶನ್ ಗೆ ನಾವು ನೆಕ್ಸ್ಟ್ ಆ ಒಂದು ODI ಸೀರೀಸ್ ನಲ್ಲಿ ಗೊತ್ತಾಗುತ್ತೆ. ಸೊ ನೋಡಬೇಕು ರೋಹಿತ್ ಅವರು ಯಾವ ರೀತಿ ಅವರ ಬ್ಯಾಟಿಂಗ್ ಮಾತಾಡುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಐಪಿಎಲ್ 2026 ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಇಲ್ಲಿ ನಾವು ಫಸ್ಟ್ ಕೆಕೆಆರ್ ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕೆಕೆಆರ್ ಟೀಮ್ ಸ್ಟಿಲ್ ಅವರ ಕೋಚಿಂಗ್ ಸ್ಟಾಫ್ ನ ಇನ್ನು ಅಪಾಯಿಂಟ್ಮೆಂಟ್ ಮಾಡಿಲ್ಲ. ರಿಟೆನ್ಷನ್ ಡೆಡ್ ಲೈನ್ ಸಮೀಪ ಬರ್ತಾ ಇದೆ ಮತ್ತು ಮಿನಿ ಆಕ್ಷನ್ ಸಹ ಬರ್ತಾ ಇದೆ. ಬಟ್ ಸಾಕಷ್ಟು ಪ್ಲಾನ್ಸ್ ಮತ್ತು ಸ್ಟ್ರಾಟಜಿಕ್ ಮಾಡಬೇಕಾಗುತ್ತೆ. ಆದ್ರೆ ವಿತೌಟ್ ಕೋಚ್ ಮತ್ತು ವಿತೌಟ್ ಕೋಚಿಂಗ್ ಸ್ಟಾಫ್ ಇಲ್ಲೇ ಅವರು ಯಾವ ರೀತಿ ಪ್ಲಾನ್ಸ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ರಿಪೋರ್ಟ್ಸ್ ನ ಪ್ರಕಾರ ಕೆಕೆಆರ್ ಮ್ಯಾನೇಜ್ಮೆಂಟ್ ಆ ಒಂದು ಕೋಚಿಂಗ್ ಸ್ಟಾಫ್ ನ ಈ ಮಂತ್ ಎಂಡ್ ಅಥವಾ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ. ಸೊ ನೆಕ್ಸ್ಟ್ ಅಪ್ಡೇಟ್ ನಾವು ಸಿಎಸ್ಕೆ ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿಎಸ್ಕೆ ಟೀಮ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಆ ಒಂದು ರಿಟೆನ್ಷನ್ ಡೆಡ್ ಲೈನ್ ಸಮೀಪ ಬರ್ತಾ ಇದೆ. ಆ ಒಂದು ರೀಸನ್ ಮೇಲೆ ಸೊ ಎನ್ ಶ್ರೀನಿವಾಸನ್ ಅವರು ಮತ್ತು MS ಧೋನಿ ಅವರು, ಅದೇ ರೀತಿಯಾಗಿ ಸಿಎಸ್ಕೆ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರು ಒಂದು ಬಿಗ್ ಮೀಟಿಂಗ್ ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮೀಟಿಂಗ್ ನಲ್ಲಿ ಎನ್ ಶ್ರೀನಿವಾಸನ್ ಅವರ ಮೇನ್ ಟ್ರಂಪ್ ಇದು. ಅವರೇ ಫೈನಲ್ ನಿರ್ಧಾರವನ್ನು ಮಾಡ್ತಾರೆ ಯಾವ ಪ್ಲೇಯರ್ ಗೆ ರಿಟರ್ನ್ ಮಾಡಬೇಕು ಮತ್ತು ಯಾವ ಪ್ಲೇಯರ್ ಗೆ ರಿಲೀಸ್ ಮಾಡ್ಬೇಕಂತೇಳಿ ಅವರು ಫೈನಲ್ ನಿರ್ಧಾರವನ್ನು ಮಾಡ್ತಾರೆ. ಅವರ ನಿರ್ಧಾರದ ಮೇಲೆ ಸಿಎಸ್ಕೆ ಮ್ಯಾನೇಜ್ಮೆಂಟ್ ಯಾವ ಪ್ಲೇಯರ್ ರಿಲೀಸ್ ಮಾಡಬೇಕು ಮತ್ತು ಯಾವ ಪ್ಲೇಯರ್ ಗೆ ರಿಟರ್ನ್ ಮಾಡಬೇಕಂತೇಳಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಇದು ಸಿಎಸ್ಕೆ ಟೀಮ್ ಇಂಟ್ರೆಸ್ಟಿಂಗ್ ಅಪ್ಡೇಟ್. ಬಟ್ ನೋಡಬೇಕು ಇಂಟ್ರೆಸ್ಟಿಂಗ್ ಇದೆ ಯಾವೆಲ್ಲ ಪ್ಲೇಯರ್ಸ್ ಗೆ ಸಿಎಸ್ಕೆ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ತಾರೆ ಅಂತೇಳಿ. ಸೊ ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ ಮೆಜಾರಿಟಿ ಆಫ್ ದಿ ಸಿಎಸ್ಕೆ ಪ್ಲೇಯರ್ಸ್ ಗೆ ರಿಲೀಸ್ ಮಾಡ್ತಾರೆ ಅಂತಿದೆ. ಬಟ್ ಮೆಜಾರಿಟಿ ಅಂದ್ರೆ ಸೊ ಒಂದು 10 ರಿಂದ 12 ಪ್ಲೇಯರ್ಸ್ ಆಗಬಹುದು ಅನ್ನೋ ಪ್ರಕಾರ. ಇಫ್ ಸಪೋಸ್ 10 ರಿಂದ 12 ಪ್ಲೇಯರ್ ರಿಲೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಸಿಎಸ್ಕೆ ಹತ್ರ ಒಂದು ಹ್ಯೂಜ್ ಪರ್ಸ್ ಇರುತ್ತೆ. ಆ ಪರ್ಸ್ ತಗೊಂಡು ಸಿಎಸ್ಕೆ ಮ್ಯಾನೇಜ್ಮೆಂಟ್ ಮಿನಿ ಆಕ್ಷನ್ ಗೆ ಹೋದ್ರೆ ಸಿಎಸ್ಕೆ ಆ ಮಿನಿ ಆಕ್ಷನ್ ಅಲ್ಲಿ ಯಾವ ಪ್ಲೇಯರ್ ಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ ನಾವು ವೇಟ್ ಮಾಡೋಣ ಅಷ್ಟೇ. ನೆಕ್ಸ್ಟ್ ಅಪ್ಡೇಟ್, ಇಲ್ಲಿ ಕೆಎಲ್ ರಾಹುಲ್ ಅವರ ಬಗ್ಗೆ ಒಂದು ಸರ್ಪ್ರೈಸಿಂಗ್ ಅಪ್ಡೇಟ್ ಬರ್ತಾ ಇದೆ. ನಾವು ಆಲ್ರೆಡಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ ಕೆಎಲ್ ರಾಹುಲ್ ಪ್ರಾಬಲಿ ಟ್ರೇಡ್ ಆಗುವಂತಹ ಚಾನ್ಸ್ ಇದೆ ಅಂತೇಳಿ. ಬಟ್ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದ್ರೆ ಕೆಎಲ್ ರಾಹುಲ್ ಆಲ್ ಸೆಟ್ ಆ ಒಂದು ಮಿನಿ ಆಕ್ಷನ್ ಗೆ ಹೋಗ್ತಾ ಇದ್ದಾರೆ ಅಂತೇಳಿ ಒಂದು ಬಿಗ್ ಸರ್ಪ್ರೈಸಿಂಗ್ ಅಪ್ಡೇಟ್ ಇದೆ. ಸೊ ಸಾಕಷ್ಟು ರಿಪೋರ್ಟ್ಸ್ ಬರ್ತಿದಾವೆ, ರೂಮರ್ಸ್ ಬರ್ತಿದಾವೆ. ಕೆಎಲ್ ರಾಹುಲ್ ಟ್ರೇಡ್ ಆಗ್ತಾರೆ ಅಥವಾ ಕೆಎಲ್ ರಾಹುಲ್ DCL ಇರ್ತಾರ, ಅಥವಾ ಇವತ್ತಿನ ಅಪ್ಡೇಟ್ ಏನಪ್ಪ ಅಂದ್ರೆ ಕೆಎಲ್ ರಾಹುಲ್ ಮಿನಿ ಆಕ್ಷನ್ ಗೆ ಹೋಗ್ತಾರೆ ಅಂತೇಳಿ. ಬಟ್ ಗೊತ್ತಿಲ್ಲ ಇದು ಯಾವ ರೀತಿ ಸಾಧ್ಯ ಅಂತೇಳಿ. ಕೆಎಲ್ ರಾಹುಲ್ DCL ಅಷ್ಟೊಂದು ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟರು, ವೈ ಕೆಎಲ್ ರಾಹುಲ್ ಮಿನಿ ಆಕ್ಷನ್ ಗೆ ಹೋಗ್ತಾರೆ ಅಂತೇಳಿ ಸ್ಟಿಲ್ ಡೌಟ್ ಇದೆ. ಬಟ್ ನೋಡ್ಬೇಕು, ನಮಗೆ ಅಫಿಷಿಯಲ್ ಆಗಿ ಒಂದು ಕ್ಲಾರಿಟಿ ಬರುತ್ತೆ ಅದು ನವೆಂಬರ್ 15ಕ್ಕೆ. ಬಟ್ ಇಫ್ ಸಪೋಸ್ ಇದೇ ಒಂದು ಟ್ರೂ ಆದ್ರೆ ಡೆಫಿನೆಟ್ ಆಗಿ ಕೆಎಲ್ ರಾಹುಲ್ ಯಾವ ಟೀಮ್ ಗೆ ಹೋಗಬಹುದು ಅಂದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು.
ಸೊ CSK ಮತ್ತು KKR ಈ ಒಂದು ಟ್ರೇಡ್ ಡಿಸ್ಕಷನ್ ಇತ್ತು. ಬಟ್ ಆ ಒಂದು ಟ್ರೇಡ್ ಆಗಿದೆಯಾ ಅಥವಾ ಇಲ್ಲ ಅಂತ ಸಾಕಷ್ಟು ಡೌಟ್ ಇದೆ. ಬಟ್ ಮಿನಿ ಆಕ್ಷನ್ ಹೋದ್ರೆ ಸಾಕಷ್ಟು ಟೀಮ್ ಟಾರ್ಗೆಟ್ ಮಾಡ್ತಾರೆ. ಬಟ್ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತೀರಾ? ಇಫ್ ಸಪೋಸ್ KL ರಾಹುಲ್ ಮಿನಿ ಆಕ್ಷನ್ ಗೆ ಹೋದ್ರೆ ಯಾವ ಟೀಮ್ಗೆ KL ರಾಹುಲ್ ಹೋಗಬಹುದು? ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ RCB ಇಂದ ಬರ್ತಾ ಇದೆ. RCB ಇನ್ಸೈಡ್ ರಿಪೋರ್ಟ್ ಇಂದ RCB ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಯಶ್ ದಯಾಲ್ಗೆ ರಿಲೀಸ್ ಮಾಡೋಕೆ ನೋಡ್ತಾ ಇದ್ದಾರೆ. ಯಶ್ ದಯಾಲ್ ಲಾಸ್ಟ್ IPL 2025 ಅಲ್ಲಿ RCB ಮ್ಯಾನೇಜ್ಮೆಂಟ್ ಬರೋಬ್ಬರಿ 5 ಕೋಟಿ ರೂಪಾಯಿ ಕೊಟ್ಟು ಅವರಿಗೆ ರಿಟರ್ನ್ ಮಾಡಿದ್ರು. ಬಟ್ IPL ನಲ್ಲಿ ಅಷ್ಟಕ್ಕಷ್ಟೇ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು ರೀಸೆಂಟ್ ಆಗಿ ಅವರ ಪರ್ಸನಲ್ ಇಶ್ಯೂ ಸರಿಯಾಗಿಲ್ಲ. ಆ ಒಂದು ರೀಸನ್ ಮೇಲೆ RCB ಮ್ಯಾನೇಜ್ಮೆಂಟ್ ಅವರಿಗೆ ರಿಲೀಸ್ ಮಾಡೋಕೆ ನೋಡ್ತಾ ಇದ್ದಾರೆ ಅಂತೇಳಿ ಒಂದು ಇನ್ಸೈಡ್ ಅಪ್ಡೇಟ್ ಇದೆ. ಬಟ್ ನನ್ನ ವ್ಯೂನ ಪ್ರಕಾರ ಇಫ್ ಸಪೋಸ್ RCB ಮ್ಯಾನೇಜ್ಮೆಂಟ್ ಯಶ್ ದಯಾಲ್ಗೆ ರಿಲೀಸ್ ಮಾಡಿದ್ರೆ ಅವರ ಪ್ಲೇಸ್ ಅಲ್ಲಿ ಟಿ ನಟರಾಜನ್ ಒಂದು ಬೆಸ್ಟ್ ಪಿಕ್ ಆಗುತ್ತೆ. ಸೊ ಡೆಫಿನೆಟ್ ಆಗಿ ಟಿ ನಟರಾಜನ್, ಭುವನೇಶ್ವರ್ ಕುಮಾರ್, ಹೆಜಲ್ವುಡ್ ಈ 3 ಬೌಲರ್ಸ್ RCB ಯಲ್ಲಿ ಆ ಒಂದು ಪವರ್ಫುಲ್ ಕಾಂಬಿನೇಷನ್ ಆಗೋದು ಗ್ಯಾರಂಟಿ ಮತ್ತು IPL ಟ್ರೋಫಿಯನ್ನು ಈಸಿಯಾಗಿ ಡಿಫೆಂಡ್ ಮಾಡಬಹುದು. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇನಂತೀರಾ? ಇಫ್ ಸಪೋಸ್ RCB ಮ್ಯಾನೇಜ್ಮೆಂಟ್ ಯಶ್ ದಯಾಲ್ಗೆ ರಿಲೀಸ್ ಮಾಡಿದ್ರೆ ಅವರ ಪ್ಲೇಸ್ ಅಲ್ಲಿ ಯಾರಿಗೆ ರಿಪ್ಲೇಸ್ಮೆಂಟ್ ಮಾಡಬೇಕು? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ಸ್ ಮಾಡಿ, ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಕ್ವಶನ್ ತಪ್ಪದೆ ಕಾಮೆಂಟ್ಸ್ ಮಾಡಿ, ನಿಮ್ಮೆಲ್ಲಾ ಕಾಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.